ಲೇ ಮಗಳೇ, ಒಳಗಡೆ ಕರ್ಕೊಂಡೋದ್ಲಲ್ಲ ಈ ಶಾರದಿ. ಅಂದ್ರೆ ಆ ಡಾಕ್ಟ್ರು ಅವಳಲ್ಲ, ಅವಳ ಹೆಸರೇ ಮರ್ತಾ ಇದ್ದಿ. ಡಾಕ್ಟ್ರು ಉಷಾ. ಆ ಉಷಾ ಅಂದ್ರೆ, ಓಹೋ, ಉಷಾನು ಇವಳು ದೂರ ಆಗ್ಬಿಟ್ಟಿದ್ರಲ್ಲ ಮಗಳೇ. ಮೊತ್ತೇನೋ ಒಂದಾಗ್ಬಿಟ್ಟವ್ರೆ ಅಂತ ಅನಿಸ್ತದೆ. ಯವ್ವ ಯವ್ವ ಯವ್ವ, ಈ ಶಾರದಿ ನೋಡ್ದ ಆರ್ತಿ ಎತ್ಬಿಟ್ಟು ಬರ ಮಾಡ್ಕೊಂಡಿದ್ದ. ಏನು ಡಾಕ್ಟ್ರು ಮಗಳನ್ನವೇ ಕೊಡ್ತಾಳೆ, ಎಲ್ಲ ಬೊಡ್ದು ಬಾಯಿಗೆ ಹಾಕಳ ನನ್ನ ಗಂಟ ಪಿಲಾನ್ ಮಾಡೋಳು ಏನೋ. ಅಲ್ಲ ಕಣಮ್ಮ, ಆಶಾ ಉಷಾ ಇಬ್ರು ಅವಳಿ ಜವಳಿನಂತಲ್ಲ. ಈಗೇನೋ ಕರ್ಕೊಂಬಿಟ್ಟು ಬಂದವ್ರಿ ಒಂದಾಗನಿ ಅಂತ ಹೇಳ್ಬಿಟ್ಟು ಎಲ್ಲೋ ಬಂದಿರಬೇಕು ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ಒಂದಾಗಕ್ಕೆ ಅಂತ ಹೇಳ್ಬಿಟ್ಟು ಲೆಕ್ಕ ಅಕ್ಕ. ದೇವರು ಎಲ್ರಿಗೂ ಒಳ್ಳೇದೇನಿಯ ಮಾಡೋದು, ನನಗೂ ನಿನಗೂ ಬಿಟ್ಟು ಪ್ರಪಂಚದಾಗೆ ಯಾರಿಗೆ ತಾನೇನಿಯ ನಮ್ಮಷ್ಟು ಕಷ್ಟಪಟ್ಟು ಹೇಳಮ್ಮ. ನಮಗೇನಿಯ ಈ ಶಾರದಿ 420 ಕೆಲಸ ಮಾಡ್ತಿದ್ಲು, ಆದ್ರೂ ಮನೆ ಕಟ್ಸೋಳೆ. ₹1 ಲಾಟ್ರಿ ಹೊಡಿತು, ಎಲ್ಲ ಹೊಡಿತು, ಏನೇನೇನೇನೋ ಆಗೋಯ್ತು. ಅಂಥದ್ರಾಗೆ ನಮಗೆ ನೋಡಮ್ಮ, ನಾವು ಏನಂತ ಮಾಡಬಾರ್ದು ಪಾಪ ಮಾಡ್ಬಿಟ್ಟಿದ್ದೀವಿ ನಾನು ನೀನು. ನಾವು ದುಡಿಯೋಕ್ಕೆ ಅಂತ ಒಸಿ ಕಷ್ಟಪಟ್ಟಿದ್ದೀವಿ ಕಣಮ್ಮ. ಅಷ್ಟಕ್ಕೆಲ್ಲ ದೇವ್ರು ಇಂಥ ಶಿಕ್ಷೆ ಕೊಡೋದೆ. ಅಮ್ಮ, ನಮಗಂತೂ ಇವಾಗ ಯಾರು ತುಪ್ಪ ಹಾಕೋರಿಲ್ಲ. ಇವಾಗ ಹೆಂಗನ ಒಂದಾಗನಿ ಅಂತ ಹೇಳಿದ್ರೆ ಯಾರ ಜೊತೆಗನ ಸೇರ್ಕೊಂಡು ಏನಾರ ಒಂದು ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಳ್ಳಿ ಅಂದರೆ ಅದೂ ಆಯ್ತಾ ಇಲ್ಲ. ಏನು ಮಾಡಬೇಕು ನನಗಂತೂ ದಿಕ್ಕೇ ತೋಚ್ತಿಲ್ಲ ಕಣಮ್ಮ. ಮಗಳೇ, ಈ ಉಷುನ ಹತ್ರ ಒಂದಾಗ್ಬೋದಿತ್ತಲ್ವೇನೆ? ಮೋ, ಅವ್ರ ಹೊಲ್ದಾಗೆ ತಾನೇ ಇವಾಗ ಕ್ಯಾಮೆ ಮಾಡ್ತಿರೋದು. ಸಾವುಕಾರು ಸಸನೆ ತಾನೇ ಅವಳು ಉಷಾ, ಅವ್ರ ಹೊಲ್ದಾಗೆ ನಾವು ಕೆಲಸ ಮಾಡ್ತಿರೋದು. ಈಗ ಒಂದಾಗದು ಎಲ್ಲಿಂದ ಬಂತು ಕಣಮ್ಮ? ಅವರೆಲ್ಲ ಡಾಕ್ಟ್ರು ನಮ್ಮ ಮಾತುಗಳು ಕೇಳ್ತಾರೆ. ನೀನೇ ಯೋಚನೆ ಮಾಡು, ಅದೆಲ್ಲ ಕೇಳೋ ಮಾತಿನ ನೀ ಅಲ್ಲ. ಬೇರೆ ಏನಾರ ಪ್ಲಾನ್ ಮಾಡಬೇಕಲ್ಲ. ಈಗ ಸದ್ಯಕ್ಕೆ ನಾವು ಯಾರ ಜೊತೆನ ಒಬ್ರ ಜೊತೆ ಸೇರ್ಕೊಂಡ್ಲೇಬೇಕು ಮಗಳೇ. ಇಂಥವ್ರು ಅಂತ ಅಲ್ಲ, ಯಾರ ಜೊತೆನ ಒಬ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಾವು ಉದ್ಧಾರ ಆಗೋ ಮಾರ್ಗವ ನೋಡಬೇಕು. ನಡಿ ನಡಿ, ನೋಡೋಣ, ನಡಿ ಏನಾಯ್ತದೋ ಏನೋ ಎತ್ತೋ ನೋಡೋಣ ಬಾ. ಹೋಗಿ ಓಡಾಡ್ಕೊಂಬಿಟ್ಟು ಹಂಗೇನು ಇವತ್ತೇನು ಕ್ಯಾಮೆ ಇಲ್ಲ ಅಂತ ಹೇಳಿದ್ರಲ್ಲ ಸಾವುಕಾರರು. ಇನ್ನೇನು ಆ ದೇವ್ದ ಮನೆಗಂತೂ ಹೋಗಕ್ಕೆ ಬೈವೇನೇನಿ ಆಯ್ತದೆ. ದೇವಸ್ಥಾನದಾಗ ಮನಿಕಂಡು ಸಾಕಾಗೋಗ್ಬಿಟ್ಟೈತೆ. ಬಾ, ಹಳ್ಳಿ ಕಟ್ಟೆ ತಗೋಸಿ ಹೊತ್ತು ಕುಂತ್ಕೊಂಡು ನೆಮ್ಮದಿಯಾಗಿ ಮನಿಕಂಡ್ರೆ ನಾವು ಒಂದು 2 ನಿಮಿಷ, ಆಮೇಕಿಂದ ಬೇಕಾದ್ರೆ ನೋಡೋಣ ಬಾ. ಅಮ್ಮ, ನಮಗೊಂದು ಐಡಿಯಾ ಬಂತು ಕಣಮ್ಮ. ಏನು ಐಡಿಯಾ? ಈಗ ನಾವು ಯಾರ ಜೊತೆಗ ಒಬ್ರ ಜೊತೆಗೆ ಸೇರ್ಕೋಬೇಕು. ನಮಗೆ ಒಬ್ಳು ಉಷಾ ಸಪೋರ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಹೇಳಿದ್ರೆ ಆಸಾ ಸಪೋರ್ಟ್ ಮಾಡಬೇಕು. ಈ ಆಸಾ ಉಷಾ ಇಬ್ಬರಾಗ ಒಬ್ರು ಸಪೋರ್ಟ್ ತಗೋಬೇಕಣಮ್ಮ. ನಾವು ಹೆಂಗನ ಮಾಡ್ಬಿಟ್ಟು ಈಗ ಉಷಾ ಡಾಕ್ಟ್ರು, ಅವ್ರ ಹತ್ರ ಎಲ್ಲ ನಾವು ಸಪೋರ್ಟ್ ತಗೊಳಕ್ಕೆ ಆಯ್ತದ ಇಲ್ವೋ ಗೊತ್ತಿಲ್ಲ. ಅವ್ರು ನಮ್ಮನ್ನೆಲ್ಲ ಮಾತೆಲ್ಲ ಬುಗ್ದೋರೆ, ನಾವು ಆಡಿರೋ ಮಾತೆಲ್ಲ ಕೇಳಿಸ್ಕೊಂಡವ್ರೆ. ಆದರೆ ಇವಾಗ ಈ ಆಶಿನ ಹೆಂಗನ ಮಾಡಿ ಬೀಳಿಸ್ಬೇಕು ಕಣಮ್ಮ. ಈ ಆಶಿ ಇವಾಗ ಹೆಂಗೋ ಒಳ್ಳೆ ಸಂಪಾದನೆ ಮಾಡ್ತಾವಳೆ, ಒಳ್ಳೆ ಹುಡುಗನ ಮದುವೆನೂ ಆಯ್ತಾವಳೆ ಅಲ್ವೇ. ಇಷ್ಟೆಲ್ಲ ಆಗಬೇಕಾದ್ರೆ ದೇವ್ರನ್ನ ಕೇಳ್ತೀನಿ, ನಿಜವಾಗೂ ಬಿದ್ದುಬಿಡ್ತಾಳೆ ನೀಟಾಗಿ. ನಾನು ನಾಕ ಬಲೆಗೆ ಬಿದ್ದುಬಿಡ್ತಾಳೆ. ಅವಾಗ ಒಳ್ಳೆ ದುಡ್ಡು ಐತಲ್ಲ, ನಮಗೂ ಸಪೋರ್ಟ್ ಆಯ್ತದೆ. ನನಗೂ ಒಂದು ಒಳ್ಳೆ ಹುಡುಗ ನೋಡ್ಬಿಟ್ಟು ಮದುವೆನ ಮಾಡ್ತಾಳೆ. ಆದರೆ ಅವಳು ನಿನ್ನ ಮಾತು ಕೇಳಬೇಕಲ್ಲ ಮಗಳೇ. ಕೇಳ್ದೆ ಇನ್ನೇನು ಮಾಡ್ತಾಳೆ? ಕೇಳ್ತಾಳೆ. ನನ್ನ ತಲೆನಾಗ ಒಂದು ಪ್ಲಾನ್ ಬಂದೈತೆ. ಅವಳು ಮನೆಯಾಗಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಿರೋದು ಕೇಳಿಸ್ತಲ್ಲ. ಊರು ಮುಂದಾಗ ಸೇನಿಯ ಬರಬೇಕು ಬಂದರೆ ಇಲ್ಲಿಗೆ ನೋಡು. ಬಾ, ಹೋಗ್ಬಿಟ್ಟು ಊರು ಮುಂದಾಗ ಸೇನಿಯ ಬರ್ತಾರಲ್ಲ, ಅಲ್ಲೇನಿಯ ಏನು ಬೇಕೋ ಅಷ್ಟು ಮಾತಾಡ್ಸ್ಕೊಂಬಿಟ್ಟು ಬರೋನಿ ಬಾ. ಯಾಕೋ ಬ್ಯಾಡ ಅನ್ನಿಸ್ತಾಯ್ತು ನನಗೆ. ಕಣ್ಣು ಹಿಂಗೆ ಕಣ್ಣು ಪಟ 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 ಹೊಡಿತಾಯ್ತು ನನಗೆ. ಬಾಲ್ಗಡೆ ಕಣ್ಣು ಹೊಡಿತೈತೆ. ಏನಾಗಕ್ಕಿಲ್ಲ ಬಾಮ. ನೀನಂತೂ ಒಳ್ಳೆ ಹೆಂಗೆ ಯೋಚನೆ ಮಾಡ್ತೀವೋ. ಬಾ, ನೀನು ಸುಮ್ಕೇನೆ ನೀಯ. ಯಮ್ಮ ಹೆಂಗೋ ಇಲ್ಲ, ನಾನು ನೆಮ್ಮದಿಯಾಗಿ ಕುತ್ಕೊಂಡ್ವಲ್ಲ ಸಾಕು. ಹಿಂಗಾಸೆ ನೀ ಬತ್ತಳ ಕಣಮ್ಮ. ಆಶಾ ಬಂದ್ರೆ ಹಿಂಗಾಸೆ ಬತ್ತಲೆ. ಇರು ನೋಡಿ ಮಾತಾಡ್ಸಣ. ಆ ದೆವ್ವಕ್ಕೆ ಏನಾರ ಒಂದು ಮಾಡ್ಬಿಟ್ಟು ಆ ಮನೆ ಒಳಗಡೆ ಸೇರ್ಕೋಬೋದಿತ್ತಮ್ಮ. ನಾವಂತೂ ಆ ದೆವ್ವ ನಮ್ಗೆ ಒಳ್ಳೆ ಹಿಂಸೆ ಇರ್ತದಲ್ಲ ಮಗಳೇ. ಆ ದೆವ್ವಕ್ಕೆ ಹೋಗ್ಬಿಟ್ಟು ನಿಂಬೆಣ್ಣೆ ಹಾಕ್ಬಿಟ್ಟು ಎದುರಿಸ್ಬಿಡೋಣ ಇವತ್ತು ಹೋಗ್ಬಿಟ್ಟು. ಎಷ್ಟು ದಿನ ಅಂತ ಈ ಸೊಳಿನಾಗೆ ಅಲ್ಲಿ ಈಚೆ ಕಡೆ ಮನೆ ಕಳಕ್ ಆಯ್ತದೇವಳು. ಹೆಂಗನ ಮಾಡಿ ದೆವ್ವಕ್ಕೆ ನಿಂಬೆಣ್ಣೆ ಎತ್ಕೊಂಡು ಹೋಗ್ಬಿಟ್ಟು ಸಂದಕ್ಕೆ ಎದುರಿಸೋಣ. ಹೂ ಕಣಮ್ಮ ಅಲ್ವೇ, ಹೆಂಗನ ಮಾಡಿ ದೆವ್ವಕ್ಕೆ ಎದುರಿಸ್ಬೇಕು ನಾವೂನುವೆ. ಹಿಂಗೆ ಇದ್ರಾಗಕ್ಕಿಲ್ಲ ನಾವೂನು. ಯಾವ್ದನ ಪೂಜಾರಿ ನೋಡ್ಕೊಬಿಟ್ಟು ಮಂತ್ರಗಿಂತ್ರ ಹಾಕಿಸ್ಕೊಬಿಟ್ಟು ಬರೋಣಿರು. ನಾನು ಹಂಗೆ ಅನ್ಕೊಂಡಿವ್ನಿ, ಯಾವ್ದನ ಮಂತ್ರಗಿಂತ್ರ ಹಾಕಿಸ್ಕೊಂಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ನಿಂಬೆಣ್ಣು ಮಂತ್ರಿಸ್ಕೊಂಬಿಟ್ಟು ಬರ್ಬೇಕು ಅಷ್ಟೇನಿ. ಬಾ, ನಿಂಬೆಣ್ಣು ಮಂತ್ರಿಸ್ಕೊಂಬಿಟ್ಟು ಬಂದು ದೆವ್ವಕ್ಕೆ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟು ಅದೇ ಮನೆಗೆ ಏನೇ ಇರಬೇಕು. ಇಲ್ಲ ಅಂತಂದರೆ ಕಷ್ಟ ಆಯ್ತದ ನೋಡು. ನೋಡೋಣ ಇರು. ಯಾರನ್ನ ಗೊತ್ತಿರೋ ಮಂತ್ರವಾದಿಗಳಿದ್ರೆ ಹೋಗ್ಬಿಟ್ಟು ಮಂತ್ರಿಸ್ಕೊಬಿಟ್ಟು ಬಂದು ನಿಂಬೆಣ್ಣು ಹಾಕ್ಬಿಡೋಣ. ಹಂಗೆ ಎಸ್ಕೇಪ್ ಆಗೋಗ್ಬಿಡ್ತೈತೆ ದೆವ್ವನೂ. ಅಲ್ಲೋಡು ಬುತ್ತಾಳು ನೋಡು. ಆಶಿ ಆಶಾ, ಓಯ್ ಆಶಾ, ಬಾಯ್ಲಿಂಗ್ ಏನೋ ಒಂದು ವಿಷಯ ಹೇಳ್ಬೇಕು. ಮಕ್ಕುಗ್ದೊಳೆ ಕಮ್ಲಿ, ಮಕ್ಕಳಿಗೆ ಕೂಗ್ತಾಳು ಸುಮ್ಕಿರು. ಸ್ಯಾನೆ ಹೋಗ್ಬಾರ, ಕರಿಯಕ್ಕೆ ಹೋಗ್ಬೇಡ, ಏನಾರ ಹೇಳ್ಬೇಡ. ಅವಳು ಗೊತ್ತಲ್ಲ ಮೊದ್ಲೇನಿಯ ಘಟಾಣಿ. ಸುಮ್ಕಿರಮ್ಮ, ನೋಡಿ ಬತ್ತಾಳು. ನಾನು ಏನೋ ವಿಷಯ ಹೇಳ್ಬೇಕು ಅಂದ ತಕ್ಷಣ ಏನು ವಿಷಯನೋ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೆಟ್ಟು ಬತ್ತಾಳು ನೋಡು. ಬರ್ಲಿ ಅವಳು ತಗೋಸಿ ನಯಸ್ಸಾಗಿ ಮಾತಾಡು. ಹೆಂಗೆ ಸಿಕ್ಕ್ರ ಹಂಗೆ ಏನಿಯ ಮಾತಾಡ್ಕೊಂಡು, ಹೆಂಗೆ ಸಿಕ್ಕ್ರ ಹಂಗೆ ಏನಿಯ ಆಡಕ್ಕೆ ಹೋಗ್ಬೇಡ ನೀನು. ತಿರುಗಿ ಸುಮ್ಕೇನಿಯ ಅವಳ ತಾಗ ಉಗಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಯಾಕೆ ಬೇಕು ನಮಗೆ? ಅವಳು ಮೊದ್ಲೇನೇ ಗೊತ್ತಲ್ಲ ಹತ್ತದಂಗೆ ಹೇಳ್ದಂಗೆ ಅವಳು ಅಂತ. ಏನೇ ಬಾ 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 ಅಂತ ನಾಯಿ ಬಿಡ್ಕಂತಿಯಲ್ಲ, ನಿನ್ಗೆ ಏನಾಯ್ತು ಅಂತದು ದೊಡ್ಡ ರೋಗ? ಬಡ್ಕೋತಾಳು ಸುಮ್ಕೇನಿಯ. ಬಾ 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 ಅಂತ ಹೇಳ್ಬಿಟ್ಟು ಈಗ ಬಂದೀವ್ನಿ ತಾನೇ, ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೇಳು. ಅಯ್ಯೋ ಸಮಾಧಾನ ಮಾಡ್ಕ ಆಶಾ. ವಸಿನಾದ್ರೂ ನೀನು ಒಳ್ಳೆ ಸಮಾಧಾನ ಮಾಡ್ಕೊಳ್ಳೋದು ಬಿಟ್ಟು ಸುಮ್ಮನೆ ಕಿರ್ಚಾಡ್ತಿಗಮ್ಮ ನೀನಂತೂ. ನನಗಂತೂ ಸಾಕಾಗೋಯ್ತು. ನಿನ್ಗಂತೂ ಹುಡ್ಕಿ ಊರೆಲ್ಲನೂ ನಿಂಗೊಂದು ವಿಷಯ ಹೇಳನಿ ಅಂತ ಹೇಳ್ಬಿಟ್ಟು
ನನಗೆ ಹುಡುಕ್ಬಿಟ್ಟು ನನಗೆ ಊರಲ್ಲನೂ ಏಳು ಅಂತ ಇದೆ ಏನೇ ಐತೆ ನನಗಂತೂ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನು ಇವಳು ನನಗೇನು ದೊಡ್ಡ ಒಳ್ಳೆ ಕೆಲಸ ಮಾಡ್ತಾಳೆ ನಂಗೆ ಹೇಳ್ತಾಳೆ. ಈಗ ಏನು ವಿಷಯ ಅಂತ ಹೇಳ್ಬಿಟ್ಟು ಹೇಳು. ಅದು ಏನೂ ಇಲ್ಲ. ಅದೇ ನಿನ್ನ ಅವಳಿ ಜವಳಿ ಅವಳಲ್ಲಮ್ಮ, ನಿನ್ನ ತಂಗಿನೋ ನಿಮ್ಮ ಅಕ್ಕನೋ, ಅಕ್ಕ ಅಂತಾನೆ ಅನ್ಕ. ಅವಳು ನಿಮ್ಮ ಅಕ್ಕ ಮನೆಗೆ ಬಂದವಳೆ. ನಿಮ್ಮ ಅಮ್ಮ ಆರತಿಯ ಮಾಡ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡಿದ್ದು ಗೊತ್ತೇನು? ಏನು ಆರತಿ ಮಾಡೋಳಲ್ಲ, ಅಯ್ಯಯ್ಯೋ ನೀವು ನೋಡ್ಬೇಕಿತ್ತು ನೀನು. ಅಯ್ಯೋ ನಿಮ್ಮ ಅಮ್ಮ ನಿನ್ನೆ ಮರ್ತೋಗ್ಬಿಟ್ಟವಳು ನಿಮ್ಮ ಅಮ್ಮ. ಅಲ್ಲೋಡು ಡಾಕುಟ್ರಲ್ವ ಮಗಳು ಡಾಕುಟ್ರಾದ್ಮೇಲೆ ನಿನ್ನ ಮೇಲೆ ಎಲ್ಲಿರ್ತದೆ ಏಳು ಪಿರುತಿ. ಮಗಳು ಬಂದ್ಲು ಮೊಮ್ಮಗನ್ ಬೇರೆ ಎತ್ಕೊಬಿಟ್ಟು ಬಂದ್ಲು. ನಿನ್ನ ಜೀವನ ಬೇರೆ ಹಿಂಗಾಗೋಗ್ಬಿಟ್ಟೈತಾ. ಅಷ್ಟಕ್ಕೂ ಏನು ಅಪ್ಪ ನಾನು ಅಲ್ಲೇ ನಿಂತಿದ್ದೆ ಹೇಳು ನೋಡಿದ್ನ. ನೋಡ್ಬೇಕಿತ್ತು ನಿಮ್ಮ ಅಮ್ಮನ ಸಡಗರ ಸಂಭ್ರಮವ. ಇನ್ನೇನು ಹೇಳು ನಿಮ್ಮ ಅಮ್ಮಂಗೆ ನಿನ್ನ ಮೇಲೆ ಹೊಸಿನೂ ಪಿರುತಿ ಇಲ್ಲ. ಎಲ್ಲ ಪಿರುತಿನೂ ಆ ಮಗಳ ಮೇಲೆ ಏನೇ ಐತೆ ಡಾಕುಟ್ರು ಅಂತ. ನಿನ್ನ ಹತ್ರ ಏನೂ ಇಲ್ಲ ಅಂತೇಳ್ಬಿಟ್ಟು ಹಿಂಗೆ ನಿಮ್ಮ ಅಮ್ಮಂಗೆ ತಾಸ್ತಾರ. ಏನೇ ಆಗಲಿ ಇಷ್ಟು ದಿನ ನಿಮ್ಮ ಅಮ್ಮನ ಜೊತೆಗಿದ್ದು ನೋಡ್ಕೊಂಡಿದ್ದು ನೀನು ತಾನೇ? ಅವಳು ನನ್ನ ಜೊತೆಗೆ ನೀವು ಹುಟ್ಟಿರೋದು. ಅವಳು ಬಂದರೆ ನಿನ್ಗೆ ಯಾಕೆ ಹೊಟ್ಟೆ ಉರಿ? ಅವಳೇನು ಬಂದ್ಬಿಟ್ಟು ನಿಮ್ಮ ಮನೆ ಕುಳ್ತಿನಕ ಬಂದಿದ್ಲ ಅವಳು? ಹಂಗೆ ಹೇಳ್ತಿಲ್ಲ ನಾನು. ಇಷ್ಟು ದಿನ ನೋಡಮ್ಮ, ನೀವು ಕಷ್ಟದಾಗಿದ್ದಾಗ, ನೀವು ಗುಡಿಸ್ಲನಾಗಿದ್ದಾಗ, ನೀವೆಲ್ಲ ಅಲ್ಲಿ ಇಲ್ಲಿ ಒದ್ದಾಡ್ಬೇಕಾರೆ, ಭಿಕ್ಷೆ ಎತ್ತಬೇಕಾರೆ ಅವಾಗ ಎಂದನ ಬಂದಿದ್ಲ? ಒಂದು ಕಿತ ಯೋಚನೆ ಮಾಡು, ಎಂದನ ಬಂದಿದ್ಲ? ಒಂದು ದಿನನೂ ಬಂದ್ಬಿಟ್ಟು ನಿನ್ನ ಸಂದಕ್ಕಿದೆಯಾ ಅಂತ ಕೇಳ್ದೋಳಲ್ಲ. ಹೋಗ್ಲಿ ನನ್ನ ತಂಗಿ ಅಷ್ಟೆಲ್ಲ ಒದ್ದಾಡ್ತಾವಳೆ, ಕಾಸಿಲ್ಲ ಎಂಥದ್ದು ಇಲ್ಲ, ಬೀದಿನಾಗ ಭಿಕ್ಷೆ ಎತ್ತ ಅಂತ ಪರಿಸ್ಥಿತಿನಾಗ ಅವಳೆ ಅಂದ್ರೂ ಎಂದೂ ನಿಮಗೆ ಯಾವ ಸಹಾಯನೂ ಮಾಡಿಲ್ಲ. ಅಂಥದ್ರಾಗ ಇವಾಗ ಬಂದ್ಬಿಟ್ಟು ನಿನಗೆ ಲೆಕ್ಕ ಹಾಕು. ಇವಾಗ ಬಂದು ಹಾಗೆ ಹಿಂಗೆ ನಾನು ಮನೆಗೆ ಬಂದೆ ಅಂತ ಹೇಳ್ಬಿಟ್ಟು ಬತ್ತಾವಳೆ ಅಂದರೆ ಏನಕ್ಕೆ ಬತ್ತಾವಳೆ ಅನ್ಕೊಂಡಿದ್ದೀಗ ನೀನು? ಆಸ್ತಿ ದುಡ್ಡು ನಿಮ್ಮ ಹತ್ರ ಇವಾಗ ಒಳ್ಳೆ ದುಡ್ಡು ಸಂಪಾದನೆ ಆಗೈತಲ್ವ ನಿನ್ನ ಹತ್ರ. ಅದಕ್ಕೆ ಅದಕ್ಕೋಸ್ಕರ ಅಂತಾನೆ ನೀ ಬತ್ತಾ ಇರೋದವಳು. ನಿನಗೆ ಸಹಾಯ ಮಾಡಬೇಕು ಅನ್ನೋದಾಗಿದ್ರೆ ಯಾವತ್ತೋ ಸಹಾಯ ಮಾಡಿರೋಳು. ಆ ಗುಡಿಸ್ಲುನಾಗಿದ್ರಲ್ಲ, ಬಟ್ಟೆ ವ್ಯಾಪಾರ ಮಾಡ್ತಿದ್ರಲ್ಲ, ಆವಾಗೇನೇನಿಯ ಹೆಂಗೋನು ಏನೋ ಆಗಿರೋದು. ನೀನು ನೋಡಿದ್ರೆ ಇವಾಗ ಬಂದ್ಬಿಟ್ಟು ಅವಳು ದುಡ್ಡು ಕಿತ್ಕೊತಾಳೆ ನಿಮ್ಮ ಅಮ್ಮಂತಾಗೆ. ನಿಮ್ಮ ಅಮ್ಮಂಗೂ ಅವಳ ಮೇಲೆ ಪಿರುತಿ ಶಾನೆ ಆಗೋಗ್ಬಿಟ್ಟೈತೆ. ಒರ್ಸೊರ್ಸಿ ಕೊಡ್ತಾಳೆ. ನೀನು ಆಮೇಕಿಂದ ಬೀದಿ ಬಿಕಾರಿ ಆಗೋದಂತೂ ಖಂಡಿತ. ನೋಡೆ, ಕಂಡವ್ರ ಮನೆ ವಿಷಯ ಕಟ್ಕೊಂಡು ನಿನಗೇನೇ ಆಗಬೇಕು? ಅವಳು ಇವಾಗ ಬಂದವಳು ಯಾವಾಗ ಬಂದವಳು ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ಆಸ್ತಿ ಪಾಸ್ತಿ ವಿಚಾರ ಬಂದವಳು. ಹೌದು, ಅವಳು ಮಗಳೇನಿಯ ಕೊಡ್ಲಿ ಬಿಡು, ನಿನಗೇನೆ. ಇಬ್ರು ಮಧ್ಯೆ ಫಿಟ್ಟಿಂಗ್ ಇಕ್ಬಿಟ್ಟು ಜಗಳ ತಂದಿಕ್ಕದೇನೇ ನಿನ್ನ ಕೆಲಸ ಅಲ್ವಾ? ಯಾರನ್ನ ಒಬ್ರು ಬೀಳೋರು ಇದ್ಬಿಟ್ರೆ ಇವಳನ್ನ ಮಾತಿಗೆ ಬಿದ್ದೋಗ್ಬಿಟ್ಟು ಅಯ್ಯೋ ಕಂಬ್ಲಿ ನಾನು ಒಳ್ಳೇದನ್ನ ಬಯಸ್ತಾವಳು, ನನಗೋಸ್ಕರ ಏನೆಲ್ಲ ಮಾಡ್ತಾವಳೆ ಅಂತ ನಾನು ಅನ್ಕೋಬೇಕು ಅಂತ ದಡ್ಬಡ್ಡಿ ಅನ್ಕೋಬಿಟ್ಟ. ನಾನು ನೋಡಿದ್ರೆ ನಿನ್ಗೆ ಹಂಗೆ ಅನ್ನಿಸ್ತೈತಾ? ದಡ್ಬಡತದ ಅನ್ನಿಸ್ತೈತೆ ನಿನ್ಗೆ ನಾನು ನೋಡಿದ್ರೆ? ಏನಂತ ಮಾತಾಡ್ತಿದ್ಯಾ ನೋಡು? ನನ್ನ ಹತ್ರ ನಿನ್ನ ಆಟಗಳೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ. ಅಲ್ಲ ಆಶಾ, ಅವಳು ದುಡ್ಡಿಲ್ದಿದ್ದಾಗ ನಿನ್ನ ಜೊತೆಗೆ ಬಂದಿದ್ಲ, ಇವಾಗ ಬಂದವಳೆ ಅಂದರೆ ಲೆಕ್ಕ ಅಕ್ಕ. ಏನು ಲೆಕ್ಕ ಹಾಕೊಳ್ಳೆ? ಹೌದು ಬರಲಿ ಬಿಡು. ಅವ್ರಿಗೆ ಯಾವಾಗ ಇಷ್ಟ ಬರ್ತದೆ ಅವಾಗ ಬರ್ತಾಳೆ. ಈಗ ಬಂದವಳು ತಾನೆ ಅವಳ ಅಕ್ಕನ ಮಗ, ಇಬ್ಬರು ಬಂದವ್ರೆ ಅಂದಮೇಲೆ ನನಗಂತೂ ಖುಷಿನೇನಿಯ. ಅದ್ರ ಹತ್ರ ನಿನ್ನ ಹತ್ರ ಹೇಳ್ಬಿಟ್ಟು ನಿನ್ನ ಹತ್ರ ಏನೋ ಮಾಡೋ ಅವಶ್ಯಕತೆ ಅಂತನೂ ನನಗಿಲ್ಲ. ಸರಿನೇ? ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಕೊನೆ ಕಿತ್ತ ಹೇಳ್ತಾ ಇದ್ದೀನಿ. ನಾನಂತೂ ನನ್ನ ಸವಾಸಕ್ಕೆ, ನಮ್ಮ ಅಕ್ಕನ ಸವಾಸಕ್ಕೆ ನೀನಂತೂ ಬರಬಾರ್ದು. ಸರಿನೇ? ನಮ್ಮ ಸವಾಸಕ್ಕೆ ಏನಾದ್ರೂ ಬಂದ್ಬಿಟ್ರೆ ನಾನಂತೂ ಸುಮ್ಮನೆ ಬಿಡಾಕಿಲ್ಲ. ನೀನು ಕಿತ್ತೋಗಿರೋ ಬುದ್ಧಿ, ನೀನು ಕಿತ್ತೋಗಿರೋ ಟ್ಯಾಲೆಂಟ್ ಏನಿದ್ರು ನಿಮ್ಮ ಅಮ್ಮನ ತಗೋ, ಕಾಂಜಿ ಪಿಂಜಿಗಳು ತಗೋ ತೋರಿಸು. ನನ್ನ ತಗಲ್ಲ ತೋರಿಸೋದು. ಹೇಯ್, ನಮ್ಮ ಅಕ್ಕಂಗೆ ನಮ್ಮ ಅಮ್ಮನ ಮೇಲೆ ಕೋಪ ಇದ್ದೇ ಐತೆ. ಅಷ್ಟೇ ಅಲ್ಲ, ಅವಾಗ ನಮ್ಮ ಜೊತೆ ಯಾಕೆ ಬಂದಿರಲಿಲ್ಲ ನಮ್ಮ ಅಕ್ಕ ಅಂತ ಹೇಳಿದ್ರೆ ಅವಳಿಗೆ ನಮ್ಮ ಮೇಲೆ ಅಸಹ್ಯ ಇತ್ತು. ಯಾಕಂದ್ರೆ ನಾವು ಅಸಹ್ಯ ಆಗೋ ಥರ ನಾವಿದ್ವಿ, ಅಷ್ಟು ಅಸಹ್ಯವಾಗಿ ನಡ್ಕೊತಾ ಇದ್ವಿ ಗೊತ್ತಾ ನಿನಗೆ? ನಿನ್ನ ಜೊತೆ ಸೇರ್ಕೊಂಡು, ಕಂಡವ್ರ ಜೊತೆ ಸೇರ್ಕೊಂಡು ಕಂತ್ರಿ ಬುದ್ಧಿನೇ ಬಂದಿತ್ತು ನಮಗೆ. ಇವಾಗ ಕಂತ್ರಿ ಬುದ್ಧಿ ಇಲ್ವಲ್ಲ, ಅದಕ್ಕೆ ನಮ್ಮ ಅಕ್ಕಂಗೆ ನಾವು ಇಷ್ಟ ಆಗ್ಬಿಟ್ಟು ಮನೆಗೆ ಬಂದಿರೋದು. ಇವತ್ತು ನಮ್ಮ ಹತ್ರ 50 ಕೋಟಿ ಇದ್ರೂ ನಾವೇನಾದ್ರೂ 420ಗಳು ಅಂತ ಗೊತ್ತಿದ್ದಿದ್ರೆ ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ ಮನೆಗೆ. ನಮ್ಮ ಅಕ್ಕ ಹೀಗೆ ಬಂದೈತೆ ಅಂದರೆ ನೀನೇ ಯೋಚನೆ ಮಾಡು. ನಾವೆಲ್ಲ ಒಳ್ಳೆಯರಾಗಿದ್ದೀವಿ ಅಂತಲೇ ನೀ ಅರ್ಥ. ನೋಡ್ಕಂಬ್ಲಿ, ನಿನಗೆ ಒಬ್ಳು ಗೆಳತಿಯಾಗಿ ಹೇಳ್ತಾ ಇವ್ನಿ, ನೀನು ಮಾಡಿರೋದೆಲ್ಲ ತಪ್ಪು. ನಾನು ನಿನ್ನಂಗೆ ದೌಲತ್ ಬಿದ್ದುಬಿಟ್ಟು ಬೀದಿಗೆ ಬಂದಿದ್ದೆ. 4 ಒಳ್ಳೆ ಕೆಲಸ ಮಾಡಿರೋದಕ್ಕೆ ದೇವ್ರನ್ನ ನೀ ತಂದಾಗ ಇಕ್ಕವನಿ. ನೀನು ಒಂದು 4 ಒಳ್ಳೆ ಕೆಲಸ ಮಾಡು, ಎಲ್ಲ ಒಳ್ಳೇದೇನೇ ಆಯ್ತದೆ. ಈಗೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ತಂದಿಕ್ಬಿಟ್ಟು ಅಡ್ದಾರಿನಾಗ ದುಡ್ಡು ಮಾಡ್ತೀನಿ ಅಂದರೆ ದೇವರು ಯಾವತ್ತೂ ನಿನ್ಗೆ 10 ರೂಪಾಯಿನೂ ಸಿಗಾಕ್ಬಿಡಾಕಿಲ್ಲ ನಿನಗೆ. ಅಡ್ದಾರಿ ದುಡ್ಡು ಮಾಡಕ್ಕೆ ಹೋಯ್ತಾಳೆ. ನಿನ್ನ ಜನ್ಮಕ್ಕಿಷ್ಟು ಅಕ್ಕ ತಂಗಿ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಅಣ್ಣ ತಮ್ಮನ ಮಧ್ಯೆ ಹಿಂಗೆಲ್ಲ ಫಿಟ್ಟಿಂಗ್ ಇಕ್ಕಕ್ಕೆ ನಿಂಗೆ ನಾಚಿಕೆ ಆಗಕ್ಕಿಲ್ವ ನಿಂಗೆ? ಆಗಕ್ಕಿಲ್ವೇನೆ? ಗಾರ್ಮೆಂಟ್ಸ್ಗೆ ಹೋಗ್ಬೇಕಾರೆ ನೀ ಬುದ್ಧಿ ಹೇಳಿದ್ದೀನಿ, ಕಂಬ್ಲಿ ಬದಲಾಗು ಕಂಬ್ಲಿ ಅಂತ ಹೇಳ್ಬಿಟ್ಟು ಬದಲಾದೆ ನೀನು. ಬದಲಾದ ಲೇ ಮಗಳೇ, ನಿಂಗೆ ಎಷ್ಟು ಕಿತ ಹೇಳ್ಬೇಕು? ಕಂಡರ್ ವಿಷಯ ನಿಂಗೆ ಯಾಕೆ ಮುಚ್ಕೊಂಡಿರಿ ಅಂತ ಹೇಳ್ಬಿಟ್ಟು ಇವಳು ಹೋಗಿ ಅವ್ರಿಗೇನೋ ಒಳ್ಳೇದು ಬಯಸಕ್ಕೆ ಹೋಯ್ತಾಳೆ. ಅವರೆಲ್ಲ ಕೆಟ್ಟದಾಗ ಅಪಾರ್ಥ ಮಾಡ್ಕೊಂಡು ಇವಳ ಬಗ್ಗೆ ಕೆಟ್ಟದಾಗ ಏನು ಅನ್ಕೋತಾರೆ. ನಿಂಗೆ ಎಷ್ಟು ಕಿತ ಹೇಳಿದ್ರು ನಿಂಗೆ ಬುದ್ಧಿ ಬರಕ್ಕಿಲ್ವೇ? ನಿಂಗೆ ಎಷ್ಟು ಕಿತ ಅಂತ ಹೇಳ್ಬೇಕು ಹೇಳಿ ನಿನಗೆ? ಕಿತ್ತೋದೊಳೆ ನಿಂಗೆ ಹೇಳಿ ನನಗಂತೂ ಸಾಕಾಗೋಯ್ತದೆ. ನಿನ್ಗೆ ಯಾರು ಹೇಳಕ್ ಬರ್ತಾರೋ ಏನು ಕತೆಯೋ ಹೋಗತ್ತಾಗೆ. ಏನ ಇವಳು ನಂಗೆ ಒಳ್ಳೇದು ಬಯಸಕ್ಕೆ ಬತ್ತಾಳ? ಇವಳೇನಾರ ಒಳ್ಳೇದು ಬಯಸಕ್ಕೆ ಬರಂಗಿದ್ರೆ ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗ ಮಾತಾಡೋಳು ಲೌಡಿ. ನಮ್ಮ ಅಕ್ಕಂಗೂ ನನಗೂ ಪಿನ್ನಿಕೊಳ ಇವಳು. ಲೇ, ನೀನು ಉದ್ಧಾರ ಹಾಕಿಲ್ಲ ಕಡ್ಲೆ, ಈ ಜನುಮ ಪೂರ್ತಿ ಬೇಕು ನೀನು ಉದ್ಧಾರ ಆಗಕ್ಕೆ ಅಂತ ಪೈಲ್ವನ್ ಪಾಪಣ್ಣ ಏನಿಯ ಕರ್ಗೋಗ್ಬಿಟ್ಟು ಒಳ್ಳೇನಾಗ್ಬಿಟ್ಟ. ನೀನಾಗ್ಲಿಲ್ವಲ್ಲ ನೀನು? ನಮ್ಮಮ್ಮ ಅಡ್ದಾರಿ ಹಿಡಿದಿದ್ದವ್ರು ನಾವೇ ಒಳ್ಳೆಯರಾದ್ವಿ, ನೀನಾಗ್ಲಿಲ್ವಲ್ಲ ನೀನು? ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕಮ್ಮ ನಿನ್ಗಂತೂ.
ನೀವು ಯಾವತ್ತೂ ಉದ್ಧಾರ ಆಗಿಲ್ಲ. ಇದೇ ಕೊನೆ. ಇನ್ನೊಂದ್ಕಿತ ನನ್ನ ಹೆಸರು ಹಿಡ್ಕೊಂಡಾಗಲಿ ನಮ್ಮ ಅಮ್ಮನ ಹೆಸರು ಹಿಡ್ಕೊಂಡಾಗಲಿ ಬಂದರೆ ನಮ್ಮಮ್ಮ ಇನ್ನೂ ಕಂಪ್ಲೇಂಟೇನು ವಾಪಸ್ ತಗೊಂಡಿಲ್ಲ ನಿಮ್ಮ ಮ್ಯಾಲೆ. ಇನ್ನೊಂದ್ಕಿತ FIR ಪೈಲಾಕ್ಸ್ಬಿಟ್ಟು ಇನ್ನೊಂದ್ಕಿತ ಹಾಕೊಂಡು ಜಡಿರಿ ಬಂದು ಹೋಗಿ ನಮ್ಗೆ ಎವಿ ಟಾರ್ಚರ್ ಕೊಡ್ತಾಳೆ ಈ ಕಿತ್ತೋಗಿರೋ ಕಾಮ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ಬಿಡ್ತೀನಿ. ಓ ಹುಷಾರು. ಯವ್ವ ಕಂಪ್ಲೇಂಟಾ? ಏನೋ ನೀನು ಒಳ್ಳೇದು ಕೇಳಕ್ ಬಂದೆ ಬಿಡು. ಸರಿ ಬಿಡು, ನಂದೇನೇ ತಪ್ಪಾಯ್ತು. ನಾನೇ ನೀನು ಹೇಳಕ್ಕಿಲ್ಲ, ಅದಕ್ಕೆ ಯಾಕಂಗ ಅಡಿಗೆ ನೀನು ಇನ್ನೊಂದ್ಸಲ ಬಾ ನನ್ನ ವಿಷಯಕ್ಕೆ ಐತೆ ನಿನಗೆ. ಮಳ್ಳಿ ಮಿಂಚುಳಿ ನಿನ್ ಜಲ್ಮುಖಿಷ್ಟು ಬೆಂಕಿ ಯಾಕ? ಏನೋ ನಾನು ಖುಷಿಯಾಗಿ ನಮ್ಮ ಅಕ್ಕ ಬಂದೈತಿ, ಅಕ್ಕನ ಪಾಪು ಬಂದೈತೆ, ಮಾತಾಡಿಸ್ಬೇಕು ಅಂತ ನಾನು ಒಯ್ತಾ ಇದ್ದೀನಿ. ಅಂಥದ್ರಾಗೆ ಓಹೋ ಹಳ್ಳಾಡ್ಸ್ಕೊಂಡು ಇದು ಮಾಡ್ಕೊಂಡು ಯಪ್ಪ ನಮ್ಮ ಮೇಲೆ ಬತ್ತಾಳೆ ದುಡ್ಕೊಂಡು ಇದು ಮಾಡಕ್ಕೆ. ಯಪ್ಪ ಇವ್ರ ಜೊತೆ ಇನ್ನು 10 ನಿಮಿಷ ಇದ್ಬಿಟ್ರೆ ನನಗೂ ನನ್ನ ಅಮ್ಮಂಗೂ ಎಲ್ಲರಿಗೂ ತಂದಾಕ್ಬಿಡ್ತಾಳೆ. ಇವಳು ಮಾತು ಕೇಳೋರು ಯಾರು ಬಾ. ಲೇ ಕಮ್ಲಿ, ಅದೇನೇ ನಿಂಗೆ ಹೋಗಿ ಬಂದು ಊಗಿಸ್ಕೊಳ್ಳೋ ಚಾಳಿ ನಿಂಗೆ. ನಾನು ಏನೋ ಪಿಲಾನ್ ಮಾಡೋಳೆ ಅಂತಂದ್ರೆ ಇಂಥ ಪಿಲಾನ ಮಾಡೋದೇನು? ಹಾಕ್ತಂಗೆ ತಂದಾಕ ಕೆಲ್ಸವಾ? ಇದು ಯಾಕೆ ಬೇಕಿತ್ತು ನಿನಗೆ ಅಂತ ಹೇಳ್ಬಿಟ್ಟು ಒಮ್ಮಿಕೊಂಡು ಇದ್ದಿದ್ರೆ ಆಯ್ತಿರಲ್ವಾ? ಇದೆಲ್ಲ ಬೇಕಿತ್ತ ನಿನಗೆ? ಕಿತ್ತೋದೊಳೆ ನೀನಂತೂ ಕಿತ್ತೋದೊಳೆ ನೀ ತಕ. ನೀನು ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರಕಿಲ್ಲ ನೋಡು. ಅಮ್ಮ ಹೆಂಗನ ಮಾಡೋರು ಅಕ್ಕನಿಗೆ ಫಿಟ್ಟಿಂಗ್ ಇಕ್ಬಿಟ್ಟು ಇವಳು ತಾಗ ಒಂದಾಕೊಂಡು ಹೋಗೋಣ ಅಂತ ಅನ್ಕೊಂಡೆ ಕಣಮ್ಮ. ನೋಡಣಿ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತು ಇವಳು ಹಿಂಗೆ ಉಲ್ಟಾ ಹೊಡೆದ್ಬಿಟ್ಟು ಹಿಂಗೆಲ್ಲ ಆಡ್ತಾಳೆ ಅಂತ ಹೇಳ್ಬಿಟ್ಟು ನನಗೇನು ಕನಸ ಬಿದ್ದಿತ್ತು ಹಿಂಗೆಲ್ಲ ಮಾಡ್ತಾಳೆ ಅಂತ. ಓ ನೀನು ಒಳ್ಳೆ ಇದ್ರಾಗ ಹೇಳ್ತೀಗಮ್ಮ. ನನಗೆ ಗೊತ್ತಿರಲಿಲ್ಲ ಕಣಮ್ಮ ಹಿಂಗೆಲ್ಲ ಉಗಿತಾಳೆ ಅಂತ ಹೇಳಿ. ಬಿಡು ಯಾರು ಇಲ್ವಲ್ಲ ಕೇಳಿಸ್ಕೊಳಕ್ಕೆ ಹೋಗ್ತಿರೋದೆಲ್ಲನೂ ಸೊರೈತು ತಗ. ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಬಾ ಸುಮ್ಕೇನಿಯಾ. ಹೋಗೋಣ ಬ್ಯಾರೆ ಏನಾರ ನೋಡ್ಕಣ. ಇವಳೇನು ದೊಡ್ಡ ಸಾಚ ಒಳ್ಳೆಲಾಗೋಗ್ಬಿಟ್ಟವಳೆ ನಂಗೆ ಆಡ್ತಾಳೆ ಇವಳು. ಎಂಥದ್ದು ಒಳ್ಳೇದಾಗಿರಕ್ಕಿಲ್ಲ ಬಾ ಅಮ್ಮ. ನಿನ್ನ ಜೊತೆ ಇದ್ರೆ ಅನ್ನಿಸ್ಕೊಳ್ಳೋದು ನನಗಂತೂ ತಪ್ಪಾಕಿಲ್ಲ. ಏನೋ ದೊಡ್ಡದಾಗ ನನ್ನ ಮಗಳು ಪಿಲ್ಲನ್ ಮಾಡೋಳೆ. ನಮ್ಮನ್ನು ಹಿಂಗೆ ಕರ್ಕೊಂಡೋಗ್ಬಿಡ್ತಾಳೆ. ಆಶಾ ನಮ್ಮನ್ನು ಮನೆಗೆ ಕರ್ಕೊಂಡೋಗ್ಬಿಟ್ಟು ಆರ್ತಿ ಎತ್ತಾಳೆ ಅಂತ ಅನ್ಕೊಂಡಿದ್ದೆ. ಕಿತ್ತೋಗಿರೋ ಐಡಿಯಾಗಳು ಮಾಡೋದು ಮಾಡ್ತಾಳೆ. ಇದ್ರ ಬದಲ ಸಾವುಕಾರ ಮನೆಯನ್ನಾಗಿ ನಾವು ಒಂದು ಮುಸ್ರೆ ತಿಕ್ಕಿದ್ರು 3 ಊಟನ ಕೊಟ್ಟಿರೋರು. ಇದೆಲ್ಲ ಬೇಕಿತ್ತ ನಮಗೆ? ಇವೆಲ್ಲ ಯಾಕೋ ನಮಗೆ ಸೆಟ್ ಆಗಕ್ಕಿಲ್ಲ ಮಗಳೇ. ಬ್ಯಾರೆ ಏನಾರ ಹುಡುಕಬೇಕು ನಾವು. ಎಲ್ಲಾರ ತಾವು ಉಗಿಸ್ಕೊಳ್ಳೋದೇನಿಯ ಹೊಸಿ ಬದಲಾಗ್ಬಿಟ್ರೆ ನಾವು ಒಳ್ಳೆರ್ತಾರ ನಾಟಕನಾರ ಆಡಬೇಕು. ಆವಾಗನ ಜನ ಅಯ್ಯೋ ಪಾಪ ಅಂತಾರೆ. ಇನ್ನೊಂದ್ಸಲ ಇವಳ ಹತ್ರ ಉಗಿಸು ನಿಂಗೆ ಅವಾಗೈತೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಇವಾಗ ಅವಳ ಕಾಲ, ನಾಳೆಗೆ ನನಗೂ ಒಂದು ಕಾಲ ಬರ್ತದೆ ಕಣಮ್ಮ. ಅವತ್ತು ಅವಳು ನನ್ನ ಕಾಲು ಮುಂದಕ್ಕೆ ಬಂದು ಬೀಳ್ತಾಳೆ. ಅಲ್ಲಿ ಗಂಟ ನೀನು ಸುಮ್ಕೆ ಇರು.